ಸೊ RJ45 ಕನೆಕ್ಟರ್ ಅಂದರೆ ಇಥರ್ನೆಟ್ ಕೇಬಲ್ಗೆ RJ45 ಕನೆಕ್ಟರ್ ಕನೆಕ್ಟ್ ಮಾಡೋಕ್ಕಲ್ಲ. ಸೊ ಫಸ್ಟಿಗೆ ಈ 8 ಲೇಯರ್ ಇರ್ತಕ್ಕಂತಹ ಕಲರ್ ಕೋಡಿಂಗ್ ವೈರ್ಗಳನ್ನು ಸೊ ಈ ರೀತಿ ಫಸ್ಟ್ ಮಾಡ್ಕೋಬೇಕು. ಸೊ ಕಲರ್ ಕೋಡಿಂಗ್ ಏನಿರ್ಬೇಕಂದ್ರೆ ಫಸ್ಟ್ ಆರೆಂಜ್ ವೈಟ್, ಆರೆಂಜ್, ಗ್ರೀನ್ ವೈಟ್, ಬ್ಲೂ ವೈಟ್, ಗ್ರೀನು, ಬ್ರೌನ್ ವೈಟ್, ಬ್ರೌನ್. ಸೊ ಈ ರೀತಿ ಫಸ್ಟ್ ಎಲ್ಲವನ್ನು ಸ್ಟ್ರೈಕ್ ಮಾಡ್ಕೋಬೇಕು. ಸೊ ಇದು ಕ್ರಿಂಪಿಂಗ್ ಟೂಲ್ ಅಂತ. ಓಕೆ, ನಾವು ಕ್ರಿಂಪ್ ಅಂದರೆ ಸೊ ವೈರ್ನ ಕಟ್ ಮಾಡ್ಬೇಕಲ್ಲ ಅಲೈನ್ಮೆಂಟ್ ಆಗಿ, ಸೊ ಇಲ್ಲಿ ಯೂಸ್ ಮಾಡ್ತೀವಿ. ಹಾಗೂ ಕನೆಕ್ಟರ್ನ ಕನೆಕ್ಟ್ ಮಾಡ್ಬೇಕಲ್ಲ, ಸೊ ಇಲ್ಲಿ ಈ ರೀತಿ ಪ್ರೆಸ್ ಮಾಡಿಂದ ಸೊ ಅದು ಪ್ರೆಸ್ ಆಕತಿ RJ45 ಕನೆಕ್ಟರ್. ಇದೇ RJ45 ಕನೆಕ್ಟರ್. ಸೊ ಇದ್ರಾಗ ಮೇನ್ ಫಸ್ಟ್ ಏನಪ್ಪ ಅಂದರೆ ಸೊ ಈ ಪಿನ್ಗಳಿದಾವಲ್ಲ ಎಲ್ಲವೂ ಲೆಗ್ಗಳು ಅಂದರೆ ಇರಲೇಬೇಕು. ಇಲ್ಲಿ ಒಂದು ಲೆಗ್ ಮಿಸ್ ಆತಂದ್ರೂ ಇಂಟರ್ನೆಟ್ ಕರೆಕ್ಟಾಗಿ ಪ್ರೊವೈಡ್ ಆಗಲ್ಲ. ಸೊ ಕ್ರಿಪ್ಪಿಂಗ್ ಟೂಲ್ನ ಯೂಸ್ ಮಾಡ್ಕೊಂಡು ಸೊ ನಾನು ಸ್ಟ್ರೈಟಾಗಿ ಕಟ್ಟಿಂಗ್ ಮಾಡ್ಕೊಂಡಿನಿ. ಇವಾಗ RJ45 ಕನೆಕ್ಟರ್ನ ಕನೆಕ್ಟ್ ಮಾಡೋಕೆ ಇದಕ್ಕೆ RJ45 ಕನೆಕ್ಟರ್ನ ಕನೆಕ್ಟ್ ಮಾಡೀನಿ. ಸೊ ಇನ್ನೂ ಕ್ರಿಂಪ್ ಮಾಡಿಲ್ಲ ಅಂದರೆ ಪ್ರೆಸ್ ಮಾಡಿಲ್ಲ. ಸೊ ಪ್ರೆಸ್ ಮಾಡೋಕ್ಕಿಂತ ಮೊದಲು ಸೊ ಇಲ್ಲಿ ಈ ವೈರ್ ಇದೆಯಲ್ಲ ಇಲ್ಲಿಗೆ ಈ ಲೆಗ್ಗಿಗೆ ಬಂದತ್ತಿಲ್ಲ ಅಂತ ನೋಡಬೇಕು. ಸೊ ಈ ಕಡೆನೂ ಬಂದತ್ತಿಲ್ಲ ಅಂತ ನೋಡಬೇಕು, ಬಂದಿದೆ. ಸೊ ಹಾಗೂ ಇದು ಕಂಪ್ನಿ ಬಂದಿರ್ತೈತಲ್ಲ ಮೋಲ್ಡೆಡ್, ಆ ರೀತಿ ಅಂದರೆ ಒಳಗಡೆ ಹೋಗ್ಬೇಕು. ಸೊ ನಿಮಗೆ ಮೊದಲಿಗಿರೋದು ತೋರಿಸ್ತೀನಿ ಯಾವ ರೀತಿ ಕ್ರಿಂಪಿಂಗ್ ಮಾಡಿದ್ರಂತ. ಸ್ನೇಹಿತರೆ, ಇದು ಫಸ್ಟಿಗೆ ಟೆಕ್ನಿಷಿಯನ್ ಮಾಡಿರೋದು. ಸೊ ನೋಡ್ರಿ ಯಾವ ಥರ ಬಂದಿದೆ ಅಂತ ತೋರಿಸ್ತಿದ್ದೀನಿ. ಇದು ನಾನು ಮಾಡಿರೋದು. ಸ್ನೇಹಿತರೆ, ಕ್ರಿಪ್ಪಿಂಗ್ ಟೂಲ್ನ ತಗೊಂಡಿನಿ. ಸೊ ಈಗ ಪ್ರೆಸ್ ಮಾಡ್ಬೇಕೀಗ. ಸೊ ಮೊದಲಿಗೆ ಪ್ರೆಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಐತಲ್ಲ ಈ RJ45 ಕನೆಕ್ಟರ್ನ ಸೊ ಈ ರೀತಿ ಇಥರ್ನೆಟ್ ಕೇಬಲ್ ಕನೆಕ್ಟ್ ಆಗಿರೋದನ್ನ ಹಾಕಿ ಈ ರೀತಿ ಪ್ರೆಸ್ ಮಾಡಬೇಕು. ಕಟ್ ಸ್ನೇಹಿತರೆ, ಪ್ರೆಸ್ ಮಾಡಿಂದ ಸೊ ಈ ರೀತಿ ಬಂದಿದೆ.